ರಾಜಕೀಯ ನಾಯಕರು ಯಾರಿದ್ದೀರಾ ನೀವು? ಎಷ್ಟು ಜನ ನೀವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ? ನಾನು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳೋದಿಷ್ಟೇ, ನೀವು ಎಂದಾದರೂ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ? ಅಲ್ಲಿ ವ್ಯವಸ್ಥೆ ಏನಿದೆ ಅಂತ ನೋಡಿದ್ದೀರಾ? ನೀವು ಹೋಗ್ಬೇಕಾದ್ರೆ ಝೀರೋ ಟ್ರಾಫಿಕಲ್ಲಿ ಹೋಗ್ತೀರಾ, ಝೀರೋ ಟ್ರಾಫಿಕಲ್ಲಿ ಬರ್ತೀರಾ? ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಾ ಅಂದರೆ ಅವತ್ತಿನ ದಿನ ಮಾತ್ರ ಶೃಂಗಾರವಾಗಿರುತ್ತೆ, ಇನ್ನು ಬಾಕಿ ದಿನ ಎಲ್ಲ ಗಬ್ಬು ನಾರ್ತಾ ಇರುತ್ತೆ. ಸಾಧ್ಯವಾದರೆ ಇದಕ್ಕೆ ಒಂದು ನೀವು ಕಮಿಟಿ ರಚನೆ ಮಾಡಿಬಿಟ್ಟು ನೀವು ಸರ್ವೆ ಮಾಡಿ ನೋಡೋಣಾಗಿದ್ದರೆ ಎಷ್ಟು ಗೌರ್ಮೆಂಟ್ ಸ್ಕೂಲ್ಗಳು ಹಾಳಾಗೋಗಿದೆ, ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹಂಚುಗಳು ಉದುರು ಬೀಳ್ತಾ ಇದ್ದಾವೆ, ಮಕ್ಕಳು ತಲೆ ಮೇಲೆ ಬೀಳೋದು ಒಂದೇ ಬಾಕಿ. ಲೇಡೀಸ್ ಹಂಗಂದ್ರೆ ತಿಂಗಳಲ್ಲಿ 2,000 ರೂಪಾಯಿ ದುಡಿಯೋಂಥ ಚೈತನ್ಯ ಅವ್ರಿಗಿಲ್ವಾ? ಗಂಡು ಹೆಣ್ಣು ಭೇದ ಭಾವ ಇಲ್ದಲೆ ಇವತ್ತು ದುಡಿಯೋಂಥ ಪ್ರಪಂಚ ಇದು. ಸರಿಸಮಾನವಾಗಿ ನೋಡೋಂಥ ನಾವು ಗಂಡಸರು ಯಾವುದೇ ಹೆಂಗಸನ್ನು ಕೂಡ ಇವತ್ತು ನಮ್ಮ ಸರಿಸಮಾನವಾಗಿ ನೋಡ್ತೀವಿ. ಅವ್ರಿಗೆ ಹಂಗಿದ್ರೆ ತಿಂಗಳಲ್ಲಿ 2,000 ರೂಪಾಯಿ ದುಡಿಯೋಂಥ ಕೆಪಾಸಿಟಿ ಇಲ್ವಾ? ಅದನ್ನು ನೀವು ಯಾಕೆ ಫ್ರೀಯಾಗಿ ಕೊಡ್ತಿದ್ರೆ ಅವ್ರಿಗೆ? ಅವ್ರೇನಾದ್ರು ಕೇಳಿದ್ರೆ ನಿಮ್ಮನ್ನು? ಅದೇ ದುಡ್ಡನ್ನು ತಗೊಂಡೋಗಿ ನೀವು ಒಳ್ಳೆ ಹಾಸ್ಪಿಟಲಿಗೆ ಖರ್ಚು ಮಾಡಿ. ಒಬ್ಬ ಪ್ರಜೆ ನಿಮ್ಮನ್ನು ಬಂದು ಏನಾದರೂ ಕೇಳಿದ್ರಾ, ನಮಗೆ ಇದನ್ನು ಫ್ರೀಯಾಗಿ ಕೊಡಿ, ನಾವು ನಿಮ್ಮನ್ನೇ ಅಧಿಕಾರಕ್ಕೆ ತರ್ತೀವಿ ಅಂತಂತೇಳಿ? ಇಲ್ಲ ಅಲ್ವಾ? ಮತ್ತು ನೀವು ಅದು ಹೆಂಗೆ ಕೊಟ್ಬಿಟ್ರಿ? ಅದನ್ನು ಅಧಿಕಾರ ಫ್ರೀಯಾಗಿ ಹೆಂಗೆ ಕೊಟ್ಬಿಟ್ರಿ ನೀವು ಸ್ವಂತ ದುಡ್ಡಿನಂತೂ ಖಂಡಿತ ಫ್ರೀಯಾಗಿ ಕೊಡ್ತಾ ಇಲ್ಲ. ಇದೆಲ್ಲ ನಮ್ಮ ಕರ್ನಾಟಕದ ಜನತೆ ಏನು ಟ್ಯಾಕ್ಸ್ ಕಟ್ತಾರೆ ಅದರಿಂದ ನೀವು ಫ್ರೀಯಾಗಿ ಕೊಡ್ತಾ ಇದ್ದೀರಾ. ಅದು ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ. ಏನು ಪ್ರಯೋಜನ ಅದು? ಯಾರಿಗೂ ಉಪಯೋಗ ಆಗುತ್ತೆ? ಇವತ್ತಿನ ಪೀಳಿಗೆ, ಈಗಿನ ಪೀಳಿಗೆದು ಮಾತ್ರ ನೀವು ನೋಡ್ತಾ ಇದ್ದೀರಾ, ಮುಂದಿನ ಪೀಳಿಗೆಗೆ ಅದು ಅನಾನುಕೂಲನೇ. ಸರ್, ಫಸ್ಟ್ ಆಫ್ ಆಲ್ ನೀವು ಕೊಡೋದೇ ತಪ್ಪು ಸರ್. ನೀವು ಕೇಂದ್ರ ಸರ್ಕಾರನ ಯಾಕೆ ಇಲ್ಲಿ ತರ್ತೀರ? ನೀವು ಕೇಂದ್ರ ಸರ್ಕಾರ ತರಂಗಿಲ್ಲ. ನೀವು ಭರವಸೆ ಕೊಟ್ಟಿರೋದು, ನೀವು ದಯಮಾಡಿ ಭರವಸೆ ತಗೊಳ್ಳಿ, ಹಿಂದಿರುಗಿಸ್ಕೊಳ್ಳಿ. ದುಡ್ಡು ಕೊಡೋದ್ರಿಂದ ಯಾವುದೇ ಸಮಸ್ಯೆಗಳು ಸಾಲ್ವ್ ಆಗಲ್ಲ. ಅದು ಖಂಡಿತ ತಪ್ಪು. ನೀವು ತಿಳ್ಕೊಂಡಿರೋದು ತಪ್ಪು. ನೀವು ಹೇಳ್ತೀರಾ ನಮ್ಮ ಜನಗಳಿಂದಲೇ ದೇಶ ನಡೀತಾ ಇದೆ ಅಂದ್ಕೊಳ್ತೀರಾ, ಅದು ತಪ್ಪು. ಯಾಕಂದರೆ ಕಂಪ್ಲೀಟ್ ರಾಜಕಾರಣಿಗಳಿಂದಲೇ ನಮ್ಮ ದೇಶ ನಡೀತಾ ಇದೆ. ಸೊ ನೀವು ನಮ್ಮ ಯುವ ಪೀಳಿಗೆನೂ ದೇಶ ಕಟ್ಟೋದು ಅಂತಲೂ ಮಾತ್ರ ಯುವ ಪೀಳಿಗೆನ ನೀವು ಹೇಳ್ತೀರಾ. ಎಲೆಕ್ಷನ್ ಬಂದಂಥ ಓಟ್ ಹಾಕೋ ಟೈಮಲ್ಲಿ. ಬಟ್ ದೇಶ ಕಟ್ಟೋರು ಯುವ ಜನರಲ್ಲ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದೇಶನ ನಡೆಸೋರು ನೀವು, ಅವ್ರಿಗೆ ಸರಿಯಾದ ರೀತಿ ಮಾರ್ಗದರ್ಶನ ಕೊಡಬೇಕಾಗಿರೋರು ನೀವು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಸರ್, ಇವಾಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಆಡಳಿತಕ್ಕೆ ಬಂದು 2.5-3 ವರ್ಷ ಆಗ್ತಾ ಬಂತು ಸರ್. ಈ ಆಡಳಿತದ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಆಡಳಿತದ ಬಗ್ಗೆ ಅಭಿಪ್ರಾಯ ಅಂತಂದರೆ, ಮೊದಲನೇದಾಗಿ ನಾನು ಅವ್ರು ಏನು ಫ್ರೀ ಅಂತೇಳಿ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಬೇಕು ಸ್ವಲ್ಪ. ಸೊ ನಾವು ಅಧಿಕಾರಕ್ಕೆ ಬರಬೇಕಾದ್ರೆ, ಅವರು ಎಲೆಕ್ಷನಿಗೆ ಓಟ್ ಕೇಳಬೇಕಾದ್ರೆ, ಯಾರಾದರೂ ಒಬ್ಬ ಪಬ್ಲಿಕ್ಕು ನಮಗೆ 2,000 ರೂಪಾಯಿ ಫ್ರೀಯಾಗಿ ಕೊಡಿ, ಕರೆಂಟ್ ಬಿಲ್ಲನ್ನು ಅಂದರೆ ಕರೆಂಟ್ ಬಿಲ್ ಕಟ್ಟಲ್ಲ ನಾವು, ನೀವೇ ಕಟ್ಕೊಳ್ಳಿ, ಆಮೇಲೆ ಯಾವುದಾದ್ರೂ ಒಬ್ಬ ಲೇಡೀಸು ನಾವು ಬಸ್ ಚಾರ್ಜ್ ನಮ್ಮ ಕೈಲಿ ಕೊಟ್ಟು ಓಡಾಡ್ಲಿಕ್ಕೆ ಆಗಲ್ಲ, ಫ್ರೀ ಮಾಡಿ ಅಂತ ಏನಾದರೂ ಒಂದೇ ಒಂದು ಅರ್ಜಿ ನಿಮಗೆ ಬಂದಿತ್ತಾ? ಕಾಂಗ್ರೆಸ್ ಆಗಿರ್ಬೋದು, ನಾನು ಆ್ಯಕ್ಚುಲಿ ಕಾಂಗ್ರೆಸ್ ಬಗ್ಗೆ ಒಂದ್ರ ಬಗ್ಗೆ ಮಾತಾಡಲ್ಲ, ಯಾವುದೇ ಪಕ್ಷ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಈ 3 ಪಕ್ಷಗಳು ಆಡಳಿತಕ್ಕೆ ಬರುತ್ತೆ ಸಾಮಾನ್ಯವಾಗಿ. ಸೊ ಒಬ್ಬ ಪ್ರಜೆ ನಿಮ್ಮನ್ನು ಬಂದು ಏನಾದರೂ ಕೇಳಿದ್ರಾ, ನಮಗೆ ಇದನ್ನು ಫ್ರೀಯಾಗಿ ಕೊಡಿ, ನಾವು ನಿಮ್ಮನ್ನೇ ಅಧಿಕಾರಕ್ಕೆ ತರ್ತೀವಿ ಅಂತಂತೇಳಿ? ಇಲ್ಲ ಅಲ್ವಾ? ಮತ್ತು ನೀವು ಅದು ಹೆಂಗೆ ಕೊಟ್ಬಿಟ್ರಿ? ಅದನ್ನು ಅಧಿಕಾರ ಫ್ರೀಯಾಗಿ ಹೆಂಗೆ ಕೊಟ್ಬಿಟ್ರಿ ನೀವು? ಸೊ ಓಕೆ, ನೀವೇನಾದರೂ ನಿಮ್ಮ ಸ್ವಂತ ದುಡ್ಡಿಂದ ಏನಾದರೂ ಫ್ರೀಯಾಗಿ ಕೊಡ್ತಾ ಇದ್ದೀರಾ? ಇಲ್ಲ ಅಲ್ವಾ? ಯಾವುದೇ ಪಕ್ಷದಾಗಿರ್ಬೋದು, ನೀವು ಸ್ವಂತ ದುಡ್ಡಿನಂತೂ ಖಂಡಿತ ಫ್ರೀಯಾಗಿ ಕೊಡ್ತಾ ಇಲ್ಲ. ಇದೆಲ್ಲ ನಮ್ಮ ಕರ್ನಾಟಕದ ಜನತೆ ಏನು ಟ್ಯಾಕ್ಸ್ ಕಟ್ತಾರೆ ಅದರಿಂದ ನೀವು ಫ್ರೀಯಾಗಿ ಕೊಡ್ತಾ ಇದ್ದೀರಾ. ಅದು ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ. ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ. ನೀವು ಬಸ್ ಚಾರ್ಜು ಏನು ಲೇಡೀಸಿಗೆ ಏನು ಬಸ್ ಚಾರ್ಜು ನೀವು ಫ್ರೀ ಮಾಡಿದಿರಾ, ಅದನ್ನು ಒಳ್ಳೆ ಬಸ್ಸುಗಳ ವ್ಯವಸ್ಥೆ ಮಾಡಿ. ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಬಸ್ ವ್ಯವಸ್ಥೆ ಇಲ್ಲ. ಮಕ್ಕಳು ಸ್ಕೂಲಿಗಿರ್ಬೋದು, ಕಾಲೇಜಿಗಿರ್ಬೋದು, ಅವರು ನಡ್ಕೊಂಡು ತಿರುಗಾಡೋಂಥ ಪರಿಸ್ಥಿತಿ ಆಗಿದೆ. ಪ್ರೈವೇಟ್ ವೆಹಿಕಲ್ಗಳಲ್ಲಿ ಓಡಾಡೋಂಥ ಪರಿಸ್ಥಿತಿ ಬಂದಿದೆ. ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು? ಕೆಲವರು ಊರುಗಳಿಗಂತೂ ರಸ್ತೆನೇ ಇಲ್ಲ, ನೀರು ಗುಂಡಿಗಳಲ್ಲಿ ಅವರು ಓಡಾಡಬೇಕಂತ ಪರಿಸ್ಥಿತಿ ಬಂದಿದೆ. ಅದನ್ನೇನಾದರೂ ನೀವು ಗಮನಕ್ಕೆ ಬಂದಿದೆ ನಿಮಗೆ? ಇಲ್ಲ ಅಲ್ವಾ? ಸೊ ಅದನ್ನು ನೀವು ಖಂಡಿತವಾಗಿ ನೀವು ಅದನ್ನು ಸರಿಪಡಿಸಿ. ಅದು ಬಿಟ್ಬಿಟ್ಟು ನೀವು ಫ್ರೀಯಾಗಿ ಕೊಟ್ಟರೆ ಅದ್ರದ್ದು ಏನಿದೆ ಅದ್ರದ್ದು ಉಪಯೋಗ? ಓಕೆ, ಲೇಡೀಸ್ ಹಂಗಂದರೆ ತಿಂಗಳಲ್ಲಿ 2,000 ರೂಪಾಯಿ ದುಡಿಯೋಂಥ ಚೈತನ್ಯ ಅವ್ರಿಗಿಲ್ವಾ? ಗಂಡು ಹೆಣ್ಣು ಭೇದ ಭಾವ ಇಲ್ದಲೆ ಇವತ್ತು ದುಡಿಯೋಂಥ ಪ್ರಪಂಚ ಇದು. ಸರಿಸಮಾನವಾಗಿ ನೋಡೋಂಥ ನಾವು ಗಂಡಸರು ಯಾವುದೇ ಹೆಂಗಸನ್ನು ಕೂಡ ಇವತ್ತು ನಮ್ಮ ಸರಿಸಮಾನವಾಗಿ ನೋಡ್ತೀವಿ. ಅವ್ರಿಗೆ ಹಂಗಿದ್ರೆ ತಿಂಗಳಲ್ಲಿ 2,000 ರೂಪಾಯಿ ದುಡಿಯೋಂಥ ಕೆಪಾಸಿಟಿ ಇಲ್ವಾ? ಅದನ್ನು ನೀವು ಯಾಕೆ ಫ್ರೀಯಾಗಿ ಕೊಡ್ತಿದ್ರೆ ಅವ್ರಿಗೆ? ಅವ್ರೇನಾದ್ರು ಕೇಳಿದ್ರೆ ನಿಮ್ಮನ್ನು? ಅದೇ ದುಡ್ಡನ್ನು ತಗೊಂಡೋಗಿ ನೀವು ಒಳ್ಳೆ ಹಾಸ್ಪಿಟಲಿಗೆ ಖರ್ಚು ಮಾಡಿ, ಹಾಸ್ಪಿಟ್ಲ್ ಕಟ್ಟಿಸಿ. ಯಾವುದೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಕೂಡ ಇವತ್ತು ಸರಿಯಾದ ರೀತಿ ವ್ಯವಸ್ಥೆ ಇಲ್ಲ. ಒಂದು ಜ್ವರಕ್ಕೆ ಸರಿಯಾದ ರೀತಿ ಇಂಜೆಕ್ಷನ್ಗಳು ಸಿಗಲ್ಲ, ಸಣ್ಣ ಕಾಯಿಲೆಗಳಿಗೆ ಸರಿಯಾದ ರೀತಿಯಂಥ ಟ್ರೀಟ್ಮೆಂಟ್ ಸಿಗಲ್ಲ. ಹಾಸ್ಪಿಟ್ಲ್ಗಳನ್ನ ಸರಿ ಮಾಡಿ. ಅಲ್ಲಿರೋಂಥ ಓಕೆ, ನೀವು ರಾಜಕೀಯ ನಾಯಕರು ಯಾರಿದ್ದೀರಾ ನೀವು? ಎಷ್ಟು ಜನ ನೀವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ?
ಅದೇನಾದರೂ ನಿಮಗೆ ಗಮನಕ್ಕೆ ಬಂದಿದೆಯಾ? ಓಕೆ. ಗೌರ್ಮೆಂಟ್ ಸ್ಕೂಲ್ಗಳ ಬಗ್ಗೆ ಏನಾದರೂ ನೋಡಿದ್ರೆ ನೀವು ಸಾಧ್ಯವಾದರೆ ಇದಕ್ಕೆ ಒಂದು ನೀವು ಕಮಿಟಿ ರಚನೆ ಮಾಡಿಬಿಟ್ಟು ನೀವು ಸರ್ವೆ ಮಾಡಿ ನೋಡೋಣ. ಆಗಿದ್ರೆ ಎಷ್ಟು ಗೌರ್ಮೆಂಟ್ ಸ್ಕೂಲ್ಗಳು ಹಾಳಾಗೋಗಿದೆ, ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹಂಚುಗಳು ಉದುರು ಬೀಳ್ತಾ ಇದ್ದಾವೆ, ಮಕ್ಕಳು ತಲೆ ಮೇಲೆ ಬೀಳೋದು ಒಂದೇ ಬಾಕಿ. ಹೌದು, ಆ ಥರ ಆಗಿದೆ. ಎಷ್ಟು ನೀವು ಸರ್ವೆ ಮಾಡಿ ಸರ್, ನಾನು ಸುಮ್ಮನೆ ಹೇಳೋದಲ್ಲ. ಎಷ್ಟೋ ಗೌರ್ಮೆಂಟ್ ಸ್ಕೂಲ್ಗಳು ಬಣ್ಣ ಹೊಡೆಯೋರು ದಾತಿಕರಿಲ್ಲ, ಆ ಥರ ಆಗಿದೆ. ನೀವು ಈ ಥರ ನೀವು ಬಿಟ್ಟು ಏನು ಕೊಡ್ತಾ ಇದ್ದೀರಾ ಅದನ್ನು ಜನಗಳಿಗೆ ಕೊಡಬೇಡಿ, ದಯಮಾಡಿ ಕೊಡಬೇಡಿ. ಅದನ್ನು ನಾವು ಕೇಳೋದಿಷ್ಟೇ, ನೀವು ನಿಮ್ಮ ಸರ್ಕಾರದಲ್ಲಿ ಯಾವುದೇ ಸರ್ಕಾರ ಬರಲಿ ಅದನ್ನು ಜನಗಳು ಅನುಕೂಲಕ್ಕೋಸ್ಕರ ಆ ಹಣನ ಉಪಯೋಗಿಸಿ. ಒಳ್ಳೆ ಸ್ಕೂಲ್ಗಳು ಕಟ್ಟಿ, ಕಾಲೇಜಸ್ ಕಟ್ಟಿ, ರೋಡ್ಗಳು ಮಾಡಿ. ಈಗ ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಬಂದರೆ ಎಲ್ಲ ತುಂಬಿಕೊಂಡು ಕೆಳಗಡೆ ಇರೋಂಥ ಇದಕ್ಕೆ ನೀರು ತುಂಬ್ಕೊಂಡು ಹೋಗ್ಬಿಡುತ್ತೆ. ಅದು ಮತ್ತೆ ಯಾರು ಅನುಭವಿಸ್ತಾರೆ? ಯಾರು? ಜನಗಳೇ ಅನುಭವಿಸ್ಬೇಕು ಅಲ್ವಾ? ಅದಕ್ಕೆ ಒಳ್ಳೆ ಪ್ರತಿನಿಧಿಗಳನ್ನ ನೀವು ನಿಯೋಜನೆ ಮಾಡಿ, ನೀವು ಅದನ್ನು ಸರಿಪಡಿಸಿ. ಅದು ಬಿಟ್ಟು ತಿಂಗಳಿಗೆ 2,000 ರೂಪಾಯಿ ಕೊಟ್ಕೊಂಡು, ಕರೆಂಟ್ ಬಿಲ್ ಮನ್ನಾ ಮಾಡಿಕೊಂಡು, ಎಲೆಕ್ಟ್ರಿಸಿಟಿ ಇದು ಏನು ಬಸ್ಸುಗಳದ್ದು ಫ್ರೀ ಇದು ಮಾಡಿಕೊಂಡು ಮಾಡಿದರೆ ಏನು ಪ್ರಯೋಜನ? ಅದು ಯಾರಿಗೂ ಉಪಯೋಗ ಆಗುತ್ತೆ? ಇವತ್ತಿನ ಪೀಳಿಗೆ, ಈಗಿನ ಪೀಳಿಗೆದು ಮಾತ್ರ ನೀವು ನೋಡ್ತಾ ಇದ್ದೀರಾ, ಮುಂದಿನ ಪೀಳಿಗೆಗೆ ಅದು ಅನಾನುಕೂಲನೇ ಅಲ್ವಾ? ಅದನ್ನ ಬಗ್ಗೆ ನೀವು ಗಮನ ತಗೋಬೇಕು. ಅಲ್ಲ ಸರ್, ಇವಾಗ ಈ ಗೃಹಲಕ್ಷ್ಮಿ ಯೋಜನೆ 2,000 ಬರುತ್ತೆ. ಹೌದು. ಮೊನ್ನೆ ಸಚಿವರು ಹೇಳ್ತಾ ಇದ್ದಾರೆ ನಮ್ಗೆ ಇವಾಗ ಈ ಹಣ ಕೊಡೋದಕ್ಕೆ ಡಿಲೇ ಆಗ್ತಿದೆ, ಯಾಕಂದ್ರೆ ಕೇಂದ್ರ ಸರ್ಕಾರ ನಮ್ಗೆ ಅಡ್ಡಿ ಆಗ್ತಾ ಇದೆ ಅಂತ ಹೇಳಿ. ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಸರ್? ಸರ್, ಫಸ್ಟ್ ಆಫ್ ಆಲ್ ನೀವು ಕೊಡೋದೇ ತಪ್ಪು ಸರ್. ನೀವು ಕೇಂದ್ರ ಸರ್ಕಾರನ ಯಾಕೆ ಇಲ್ಲಿ ತರ್ತೀರ? ನೀವು ಕೇಂದ್ರ ಸರ್ಕಾರ ತರಂಗಿಲ್ಲ. ನೀವು ಭರವಸೆ ಕೊಟ್ಟಿರೋದು, ನೀವು ದಯಮಾಡಿ ಭರವಸೆ ತಗೊಳ್ಳಿ, ಹಿಂದಿರುಗಿಸ್ಕೊಳ್ಳಿ. ನೀವು ದುಡ್ಡು ಕೊಡೋಕ್ಕಾಗಲ್ಲ ಅಂತಲ್ಲ, ನೀವು ಕೊಡಕೂಡ್ದು. ಆ ದುಡ್ಡನ್ನು ನೀವು ಯಾವ್ದಾದ್ರು ಕಲ್ಯಾಣ ನಿಧಿ ಉಪಯೋಗಿಸ್ಕೊಳ್ಳಿ. ನೀವು ಎಷ್ಟೋ ನಮ್ಮ ರಾಷ್ಟ್ರದಲ್ಲಿ ಎಷ್ಟೋ ಸೋಲ್ಜರ್ಸ್ಗಳು ಸತ್ತೋಗ್ತಾರೆ, ಅಂಥದ್ದು ಕೊಡಿ. ನಿಮ್ಮ ದುಡ್ಡು ಜಾಸ್ತಿ ಆಗಿದ್ರೆ ಕರ್ನಾಟಕದಲ್ಲಿ ಅದನ್ನು ನೀವು ಒಳ್ಳೆ ರೋಡ್ಗಳು ಮಾಡಿ, ಒಳ್ಳೆ ಆಸ್ಪತ್ರೆಗಳು ಕಟ್ಟಿ, ಬೇಡ ಅಂದರೆ ಯಾರು ನಿಮ್ಮನ್ನು? ಅದನ್ನು ಬಿಟ್ಬಿಟ್ಟು ಈ ಥರ ರಾಜಕಾರಣ ಮಾಡೋದು ತಪ್ಪು ಸರ್. ಇದು ತಪ್ಪು. ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಬರುತ್ತೆ ನಿಮಗೆ, ನಮ್ಮ ಟ್ಯಾಕ್ಸ್ ಮುಖಾಂತರ ಸಾವಿರಾರು ಕೋಟಿ ರೂಪಾಯಿ ಬರುತ್ತೆ. ಆ ಸಾವಿರಾರು ಕೋಟಿ ರೂಪಾಯಿನ ನೀವು ಜನಗಳಿಗೆ ಹಂಚಿದ್ರೆ ವ್ಯರ್ಥ. ಅದು ದುಡ್ಡು ಕೊಡೋದ್ರಿಂದ ಯಾವುದೇ ಸಮಸ್ಯೆಗಳು ಸಾಲ್ವ್ ಆಗಲ್ಲ. ಅದು ಖಂಡಿತ ತಪ್ಪು, ನೀವು ತಿಳ್ಕೊಂಡಿರೋದು ತಪ್ಪು. ಮತ್ತು ನೆಕ್ಸ್ಟ್ ನಾವು ಅಧಿಕಾರಕ್ಕೆ ಬರ್ತೀವಿ, ನಾವು ಫ್ರೀಯಾಗಿ ನಾವು ಎಲೆಕ್ಟ್ರಿಸಿಟಿ ಮನ್ನಾ ಮಾಡಿಬಿಟ್ಟು, ನಾವು ಬಸ್ಸುಗಳನ್ನ ಫ್ರೀಯಾಗಿ ಕೊಟ್ಬಿಟ್ಟು, ಬಸ್ ಚಾರ್ಜ್ ಫ್ರೀ ಮಾಡಿಬಿಟ್ವಿ, ಮತ್ತು ಇದನ್ನೆಲ್ಲ ನೀವು ಮಾಡ್ತಿರೋದು. ನೆಕ್ಸ್ಟ್ ಅಧಿಕಾರಕ್ಕೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತಂದರೆ ಅದು ನೀವು ತಪ್ಪು ಭಾವನೆ. ಅದಲ್ಲ. ಜನಗಳಿಗೆ ಉದ್ಧಾರ ಮಾಡಿ ಅಂತಂದ್ರೆ ಯಾಕೆ ಮಾಡಬೇಕು? ಒಳ್ಳೆ ಹಾಸ್ಪಿಟ್ಲ್ಗಳು ಕೊಡಿ. ನೀವು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನೀವು ಹಾಸ್ಪಿಟ್ಲಿನ ವಿಸಿಟ್ ಮಾಡಿದ್ರಾ? ನಾನು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳೋದಿಷ್ಟೇ, ನೀವು ಎಂದಾದರೂ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ? ಅಲ್ಲಿ ವ್ಯವಸ್ಥೆ ಏನಿದೆ ಅಂತ ನೋಡಿದ್ದೀರಾ? ನೀವು ಹೋಗ್ಬೇಕಾದ್ರೆ 0 ಟ್ರಾಫಿಕಲ್ಲಿ ಹೋಗ್ತೀರಾ, 0 ಟ್ರಾಫಿಕಲ್ಲಿ ಬರ್ತೀರಾ? ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಾ ಅಂದರೆ ಅವತ್ತಿನ ದಿನ ಮಾತ್ರ ಶೃಂಗಾರವಾಗಿರುತ್ತೆ, ಇನ್ನು ಬಾಕಿ ದಿನ ಎಲ್ಲ ಗಬ್ಬು ನಾರ್ತಾ ಇರುತ್ತೆ. ನೀವು ಅದನ್ನು ನೋಡಿ ಹೋಗಿ, ನೀವು ಅಲ್ಲಿ ಹೋಗಿ ನೋಡ್ಬೇಕು ಫಸ್ಟು. ಆ ಥರ ಮಾಡಿ. ಸೊ ನೀವು ಓಡಾಡೋ ರಸ್ತೆಗಳೆಲ್ಲ 0 ಟ್ರಾಫಿಕಲ್ಲಿ ಇರುತ್ತೆ. 0 ಟ್ರಾಫಿಕಲ್ಲಿ ಹೋಗ್ತೀರಾ, ಬರ್ತೀರಾ. ನೀವು ಯಾವತ್ತನಾದರೂ ಸಣ್ಣ ರೋಡ್ಗಳಲ್ಲಿ ಓಡಾಡಿದ್ದೀರಾ? ಏರಿಯಾ ವೈಸ್ ರೋಡ್ಗಳಲ್ಲಿ ಓಡಾಡಿದ್ದೀರಾ? ಆ ರೋಡ್ಗಳ ವ್ಯವಸ್ಥೆ ಹೆಂಗಿದೆ ನೋಡಿದ್ದೀರಾ? ಹೋಗಲಿ, ನೀವು ನೋಡಿ, ಗೊತ್ತಾಗುತ್ತೆ. ಅದು ಜನಗಳು ಮಧ್ಯಕ್ಕೆ ಬರಬೇಕು. ನೀವು ಅವಾಗಲೇ ಜನಗಳ ಸಮಸ್ಯೆ ಏನಂತ ಗೊತ್ತಾಗುತ್ತೆ. ನೀವು ಎಲೆಕ್ಷನ್ ಬರುವಾಗ ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡೋದು, ಅಧಿಕಾರಕ್ಕೆ ಬರೋದೇ ಒಂದು. ಸರ್, ಫಸ್ಟ್ ಆಫ್ ಆಲ್ ಆ ಬಿಟ್ಟಿ ಭಾಗ್ಯ ಕೊಡೋದೇ ತಪ್ಪು ಸರ್. ಬಿಟ್ಟಿ ಭಾಗ್ಯ ಕೊಡೋದೇ ತಪ್ಪು. ಇಲ್ಲಿ ಏನಾಗುತ್ತೆ, ಜನಗಳನ್ನ ನೀವು ಕಾಲು ಎಳೆದಂಗೆ ಮುಂದೆ ಹೋಗ್ತಿರೋಂಥ ಏನು ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ, ಅಭಿವೃದ್ಧಿ ಹೊಂದಕ್ಕೆ ನೀವೇ ಬಿಡ್ತಾ ಇಲ್ಲ. ಇದರಿಂದ ನೀವೇ ಬಿಡ್ತಾ ಇಲ್ಲ. ನಿಮಗೇನು ಅನ್ಸುತ್ತೆ, ನಾವು ಅಧಿಕಾರಕ್ಕೆ ಬರಬೇಕು, ಜನಗಳಿಗೆ ಒಳ್ಳೇದು ಮಾಡ್ತೀವಿ ಅನ್ನೋದು ನಿಮ್ಮ ಮೈಂಡಲ್ಲಿ ಬರುತ್ತೆ. ಅದು ಖಂಡಿತವಾಗಿಯೂ ಅದು ಅಭಿವೃದ್ಧಿ ಹೊಂದತಕ್ಕಂಥ ಮಾತಲ್ಲ. ಅದು ನೀವೇ ಜನಗಳನ್ನು ಇನ್ನೂ ಕೆಳಗೆ ತಳ್ತಾ ಇರೋಂಥದ್ದು. ಅಧಿಕಾರದ ಆಸೆಗೋಸ್ಕರ ಖಂಡಿತ ಇದು ಜನಗಳನ್ನು ಕಾಲೆಳಿತಾ ಇರೋಂಥದ್ದು ನಮಗೆ ಅನಿಸುತ್ತೆ ಸರ್. ಇದು ಸರ್, ಇವಾಗ ಎಲ್ಲ ಈ ದಿನನಿತ್ಯ ನಾವು ಬಳಸುವಂಥ ಸಾಮಗ್ರಿ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಪ್ರತಿಯೊಂದು ದಿನ ಜಾಸ್ತಿ ಆಗ್ತಾನೆ ಇದೆ ಸರ್. ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ ಸರ್? ಅದೇ ಜನಸಾಮಾನ್ಯರ ಮೇಲೆ ಇದು ಖಂಡಿತ ಪರಿಣಾಮ ಬಿದ್ದೇ ಬೀಳುತ್ತೆ ಸರ್. ಯಾಕಂತಂದರೆ ನೀವು ದಿನ ಬೆಳಗಾದರೆ, ಈಗ ನಾವು ಯೂಶಲಿ ಏನು ಮಾಡ್ತೀವಿ, ಪೆಟ್ರೋಲು 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆದ ತಕ್ಷಣವೇ ನಾವು ಪೆಟ್ರೋಲ್ ಅಷ್ಟಂತೆ ಇಷ್ಟಂತೆ ಅಂತಂತೇಳಿ ನಾವು ಕೂಗಾಡ್ತೀವಿ. ಸೊ ನಾನು ಹಿಂದೆ ಸುಮಾರು ಸಲ ನೋಡಿದ್ದೀನಿ. ನಾನು 1 ರೂಪಾಯಿ ಜಾಸ್ತಿ ಆಗುತ್ತೆ, 2 ರೂಪಾಯಿ ಜಾಸ್ತಿ ಆಗುತ್ತೆ ಅಂದಾಗ ಜನಗಳು ಪೆಟ್ರೋಲ್ ಬಂಕಲ್ಲಿ ಕ್ಯೂ ನಿಂತ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಳ್ತಾರೆ. ಬಟ್ ಅದು ಪೆಟ್ರೋಲ್ದು ಒಂದು ಅಲ್ಲ. ಇಲ್ಲಿ ಪ್ರತಿನಿತ್ಯ ಕುಡಿಯೋ ನೀರಿಂದ ಹಿಡಿದು ನಾವು ಸೇವಿಸೋ ಗಾಳಿಯಿಂದ ಜಾಸ್ತಿ ಆಗಿದೆ ಇವತ್ತು. ಯಾಕಂದರೆ ಕೊರೋನಾ ಟೈಮಲ್ಲಿ ನೀವು ಆಕ್ಸಿಜನ್ಗೋಸ್ಕರ ಎಷ್ಟು ಖರ್ಚು ಮಾಡ್ತಾಯಿದ್ರು? ಒಬ್ಬರು ಸಾವಿರಾರು ಜನ ಸತ್ತೋದ್ರು. ಆವಾಗ ಅದು ಗೊತ್ತಾಯಿತು ಆಕ್ಸಿಜನ್ ಬೆಲೆ ಎಷ್ಟು ಅಂತಂತೇಳಿ ಅಲ್ವಾ? ಸೊ
ಮಳೆ ಬಂದಾಗ ಕೊಳಚೆ ಪ್ರದೇಶ ತುಂಬ್ಕೊಂಡು ಹೋದಾಗ ಕುಡಿಯೋಕ್ಕೆ ನೀರಿಲ್ಲದಂಥ ಟೈಮಲ್ಲಿ ಗೊತ್ತಾಗುತ್ತೆ ಕುಡಿಯೋ ನೀರಿಗೆ ಎಷ್ಟು ತಾಪತ್ರೆ ಆಗುತ್ತೆ ಅಂತೇಳಿ ಅಂತ. ಸೊ ಹಂಗಾಗಿ ಪ್ರತಿಯೊಂದು ಕುಡಿಯೋ ನೀರಿನಿಂದ ಹಿಡಿದು ಸೇವಿಸೋಂಥ ಗಾಳಿ ಕೂಡ ಇವತ್ತು ನಾವು ಕೊಂಡುಕೊಂಡು ಉಸಿರಾಡಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆ. ಸೊ ದಯಮಾಡಿ ನೀವು ರಾಜಕಾರಣಿಗಳು ಯಾಕಂದರೆ ನಿಮ್ಮಿಂದಲೇ ನಮ್ಮ ದೇಶ ನಡೀತಾ ಇರೋದು. ನೀವು ಹೇಳ್ತೀರಾ ನಮ್ಮ ಜನಗಳಿಂದಲೇ ದೇಶ ನಡೀತಾ ಇದೆ ಅಂದ್ಕೊಳ್ತೀರಾ, ಅದು ತಪ್ಪು. ಯಾಕಂದರೆ ಕಂಪ್ಲೀಟ್ ರಾಜಕಾರಣಿಗಳಿಂದ ನಮ್ಮ ದೇಶ ನಡೀತಾ ಇದೆ. ಸೊ ನೀವು ನಮ್ಮ ಯುವ ಪೀಳಿಗೆನೂ ದೇಶ ಕಟ್ಟೋದು ಅಂತಲೂ ಮಾತ್ರ ಯುವ ಪೀಳಿಗೆನ ನೀವು ಹೇಳ್ತೀರಾ ಎಲೆಕ್ಷನ್ ಬಂದಂಥ ಓಟ್ ಹಾಕೋ ಟೈಮಲ್ಲಿ. ಬಟ್ ದೇಶ ಕಟ್ಟೋರು ಯುವ ಜನರಲ್ಲ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದೇಶನ ನಡೆಸೋರು ನೀವು, ಅವ್ರಿಗೆ ಸರಿಯಾದ ರೀತಿ ಮಾರ್ಗದರ್ಶನ ಕೊಡಬೇಕಾಗಿರೋರು ನೀವು. ಸರಿಯಾದ ರೀತಿ ವ್ಯವಸ್ಥೆಗಳನ್ನು ಮಾಡಬೇಕು ನೀವು. ಸರಿಯಾದ ರೀತಿ ವ್ಯವಸ್ಥೆ ಏನು ಮಾಡಬೇಕು ಅಂತಂದರೆ ಫ್ರೀಯಾಗಿ ಕೊಡೋದಲ್ಲ, ಜನಗಳಿಗೆ ಫ್ರೀಯಾಗಿ ಏನಕ್ಕೆ ಸರ್ ಫ್ರೀಯಾಗಿ ಕೊಡಬೇಕು? ನಾನು ಕೇಳೋ ಪ್ರಶ್ನೆ ಅಷ್ಟೇ. ನಿಮ್ಮನ್ನು ಯಾರಾದರೂ ಬಂದು ಕೇಳಿದ್ರೆ ಹೋಗಲಿ ನಮಗೆ ಫ್ರೀಯಾಗಿ ಕೊಡಿ ಅಂತಂತೇಳಿ, ಯಾರೂ ಕೇಳಿಲ್ಲ, ಹೌದಲ್ವಾ? ಸೊ ನೀವು ಕಾಮನ್ ಅದು, ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಬಳಸೋರ ಸಂಖ್ಯೆ ಜಾಸ್ತಿ ಆದಾಗ ಸಾಮಾನ್ಯ ಪ್ರತಿಯೊಂದು ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಹಾಗಂತ ನೀವು ಒಂದು 100 ರೂಪಾಯಿ ಇರೋದನ್ನು 1000 ರೂಪಾಯಿ ಮಾಡಿ ಅಂತಲ್ಲ, ಅದಕ್ಕೆ ನಿರ್ದಿಷ್ಟವಾದ ಒಂದು ಕಾಲ ಮಿತಿ ಇರುತ್ತೆ. ಅದಕ್ಕೆ ಯಾವ ಟೈಮಲ್ಲಿ ಅಂದರೆ ಎಷ್ಟು ಬಳಸಿದಾಗ ಎಷ್ಟು ಜಾಸ್ತಿ ಆಗುತ್ತೆ ಅಂತೇಳಿ ಅಂತ. ಸೊ ಅದನ್ನು ತಿಳ್ಕೊಂಡು ಮಾಡಬೇಕು. ಅದು ಬಿಟ್ಟು ನೀವು ಯಾವುದೋ ಬಿಟ್ಟಿ ಭಾಗ್ಯಗಳಿಗೆ ದುಡ್ಡು ಕೊಡೋಕ್ಕೋಸ್ಕರ ಸಣ್ಣದ್ರಲ್ಲೆಲ್ಲ ನೀವು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ಇದು ನಮ್ಮ ವ್ಯವಸ್ಥೆನೇ ಹಾಳು ಮಾಡಿದೆ. ಅಂದರೆ ಒಟ್ಟಾರೆಯಾಗಿ ಈ ಸರ್ಕಾರದ ಆಡಳಿತನೇ ವಿಫಲ ಅಂತ ಸರ್. ಆಡಳಿತ ವಿಫಲ ಅಂತಂದರೆ ಇಲ್ಲಿ ನಾವು ಆಡಳಿತ ವಿಫಲ ಆಗಿದೆ ಅಂತ ನಾನು ಹೇಳ್ತಿಲ್ಲ, ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ತಾ ಇಲ್ಲ ಅಂತ ನಮ್ಮ ಭಾವನೆ ಅಷ್ಟೇ ಇದು. ಕಾನ್ಸ್ಟಿಟ್ಯೂಷನ್ ಒಳಗಡೆ ಯಾವ ಥರ ಇದೆ ಅದನ್ನು ನೀವು ತಿಳ್ಕೊಂಡು ನೀವು ಆಡಳಿತ ಮಾಡಿ. ನೀವು ಫ್ರೀಯಾಗಿ ಕೊಡೋದು ತಪ್ಪು. ಮೊದಲನೇದಾಗಿ ಫ್ರೀಯಾಗಿ ಕೊಡೋದನ್ನು ನೀವು ನಿಲ್ಲಿಸಿ. ನಿಮ್ಮ ಜನಗಳು, ಈಗ ನಾನು ಒಬ್ಬ ನಿಲ್ಲಿಸಿ ಅಂತಂದರೆ ನಾನು ಒಬ್ಬನ ಒಪಿನಿಯನ್ ಅಂತಲ್ಲ ನಾನು ಕೇಳ್ತಾ ಇರೋದು. ಜನಗಳನ್ನು ನೀವು ಒಪಿನಿಯನ್ ತಗೊಳ್ಳಿ, ನಿಮ್ಮ ಟೀಮನ್ನು ಬಿಡಿ. ನೀವು ಬಿಟ್ಟಿ ಭಾಗ್ಯ ಕೊಡ್ತಾ ಇರೋದು ಸರಿನೋ ತಪ್ಪು ಅದನ್ನು ಅವರು ಮಾಹಿತಿ ಕೊಡ್ತಾರೆ ನಿಮಗೆ, ಅದನ್ನು ನೀವು ಸಂಗ್ರಹಿಸ್ಕೊಳ್ಳಿ. ಅದನ್ನು ನೀವು ತಗೊಂಡು ನೀವು ಇದನ್ನು ಮುಂದುವರಿಸ್ಬೇಕಾ ಬೇಡವ ಅಂತ ನೀವು ತಿಳ್ಕೊಳ್ಳಿ. ಅದು ಬಿಟ್ಬಿಟ್ಟು ಸುಮ್ಮನೆ ಇದು ಒಂಥರ ದುರಾಡಳಿತ ಅಂತ ಅನಿಸ್ತದೆ ಸರ್ ಲಾಸ್ಟಿಗೆ ಹೋಗ್ತಾ ಹೋಗ್ತಾ ಹೋಗ್ತಾ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.